ಮತ್ತು ಡಿಸಿಎಂ ಕುರಿತಾದ ಹೇಳಿಕೆಯನ್ನ ನೀಡ್ತಾ ಇರುವಂತಹ ನಾಯಕರುಗಳಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ ಎಐಸಿಸಿ. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ತಾ ಇದ್ದೀವಿ ಎಐಸಿಸಿ ಈ ನಾಯಕರಿಗೆ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ. ಕೆಪಿಸಿಸಿ ಬದಲು ಎಐಸಿಸಿ ಇಂದ ನಾಯಕರಿಗೆ ನೋಟಿಸ್ ಕೊಡುವಂತಹ ಚಿಂತನೆ, ಶೀಘ್ರದಲ್ಲೇ ನೋಟಿಸ್ ನೀಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಯಾರು ಬೇಕಾದ್ರೂ ಆಗಿರಬಹುದು, ಪ್ರಭಾವಿ ಸಚಿವ ಮತ್ತು ಶಾಸಕರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ಕೆಎನ್ ರಾಜಣ್ಣ ಆದಿಯಾಗಿ ಬಹುತೇಕ ನಾಯಕರುಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಆ ಎಚ್ಚರಿಕೆಯ ಮಧ್ಯೆಯೂ ಕೂಡ ನಾಯಕರು ಹೇಳಿಕೆಯನ್ನ ಮುಂದುವರಿಸ್ತಾ ಇದ್ರು. ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ರು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು. ಈ ಎಚ್ಚರಿಕೆಗೂ ಕೂಡ ಜಗ್ಲಿಲ್ಲ ನಾಯಕರುಗಳು. ಅದರಲ್ಲೂ ಕೆಎನ್ ರಾಜಣ್ಣ, ನಾನು ಯಾವ ಎಚ್ಚರಿಕೆಗೂ ಕೂಡ ಬಗ್ಗೋದಿಲ್ಲ, ಕೇಳೋದ್ರಲ್ಲಿ ತಪ್ಪೇನಿದೆ ಅಂತಾನೆ ಹೇಳಿದ್ರು. ಸೊ ಹೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಎಐಸಿಸಿ ಪದಾಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡೋದಕ್ಕೆ ಚಿಂತನೆಯನ್ನ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಜನ ಏನು ನಾಯಕರುಗಳು ಮಾತನಾಡಿದ್ದಾರೆ, ಅವರಿಗೆ ನೋಟಿಸನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ತ್ವರಿತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾಯಕರುಗಳ ಮೇಲೆ ಮುಂದಾಗ್ತಾ ಇದೆ. ನೋಟಿಸನ್ನು ಕೊಡ್ತಾರೆ. ಬಹಿರಂಗವಾಗಿ ಹೇಳಿಕೆ ಕೊಡೋ ಹಾಗಿಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕು, ಈಗಾಗಲೇ ಕೊಟ್ಟಂತಹ ಹೇಳಿಕೆಗಳಿಗೆ ಉತ್ತರವನ್ನು, ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಶಿಸ್ತು ಸಮಿತಿಯಿಂದ ನೋಟಿಸನ್ನು ಕೊಡುವ ಸಾಧ್ಯತೆ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.